ವೆಲ್ಕಮ್ ಟು DC ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಸೊ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವಿವತ್ತು ಶಿವರಾತ್ರಿಗೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಯಾವ ಟೆಂಪಲ್ ಏನು ಅಂತ ಹೋಗ್ತಾ ಹೇಳ್ತೀನಿ. ಸೊ ಕಂಟಿನ್ಯೂ. ಸೊ ಈಗ ಟೆಂಪಲ್ ತೋರಿಸ್ತೀನಿ, ಬನ್ನಿ ಹೋಗೋಣ. ನಾವಿವಾಗ ಟೆಂಪಲ್ಗೆ ಬಸ್ಸಲ್ಲಿ ಹೊರಟಿದ್ದೀವಿ. ಈ ಒಂದು ಟೆಂಪಲ್ ಇರೋದು ಕಗ್ಲಿಪುರ ಸಾಲುಣಸೆ ಹತ್ರ. ಸೊ ಪಕ್ಕದಲ್ಲಿ ಕಗ್ಲಿಪುರ ಪಬ್ಲಿಕ್ ಗೌರ್ಮೆಂಟ್ ಸ್ಕೂಲ್ ಇದೆ, ಸ್ಕೂಲು ಮತ್ತು ಕಾಲೇಜ್ ಇದೆ. ಸೊ ಆ ಸ್ಟಾಪ್ ಅಂತ ಹೇಳಿದರೆ ಟೆಂಪಲ್ ಮುಂದೆನೇ ಸ್ಟಾಪ್ ಕೊಡ್ತಾರೆ. ಸೊ ನಾವು ಶಿವರಾತ್ರಿಗೆ ಪ್ರತಿ ಇಯರು ಈ ಟೆಂಪಲ್ಗೆ ಹೋಗ್ತೀವಿ, ಅಲ್ಲೇ ಸೆಲೆಬ್ರೇಟ್ ಮಾಡ್ತೀವಿ, ಅಲ್ಲೇ 2 days ಇರ್ತೀವಿ. ಸೊ ಏನು ಟೆಂಪಲ್ ಹತ್ರ ರೀಚ್ ಆದ್ವಿ. ಫಸ್ಟ್ ನಾವು ಹೋಗಿದ ತಕ್ಷಣ ನವಗ್ರಹ ಪೂಜೆ ಮಾಡ್ತೀವಿ. ಅಲ್ಲಿಂದ ದೇವಸ್ಥಾನದ ಸುತ್ತ ಒಂದು ಹುತ್ತ ಇದೆ, ಮತ್ತು ಈ ಕಡೆ ಒಂದು ಆಂಜನೇಯ ಟೆಂಪಲ್ ಇದೆ. ಸೊ ಅಲ್ಲೆಲ್ಲ ಪೂಜೆ ಮಾಡಿ ಆಮೇಲೆ ನಾವು ಮೇನ್ ದೇವಸ್ಥಾನದ ಹತ್ರ ಪೂಜೆ ಮಾಡಿಸ್ತೀವಿ. ಬಂದೆ. ಚಿಕ್ಕ ಕಾರು ಇದೆ. ಪಾಪು ಕರು ಇದೆ. ಇದು ಪಾಪು 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 ಇದೇ ದೇವಸ್ಥಾನ ಶನಿನಾಥನ ದೇವಸ್ಥಾನ. ಫುಲ್ ಫ್ಯಾಮಿಲಿ. ನಾವು ಪ್ರಸಾದ ತಗೊಂಡು ಎಲ್ಲ ರಿಲೇಟಿವ್ಸ್ ಸೇರಿರ್ತೀರಲ್ಲ, ಸೊ ಒಟ್ಟಿಗೆ ಕೂತ್ಕೊಂಡು ಎಲ್ಲರ ಮನೆಯಿಂದ ಏನೇನು ಮಾಡ್ಕೊಂಬಂದಿರ್ತಾರೆ ಅದನ್ನು ಒಟ್ಟಿಗೆ ಕೂತ್ಕೊಂಡು ತಿಂತೀವಿ. ಇಲ್ಲಿ ವರ್ಷಕ್ಕೊಂದ್ಸತಿ ಈ ಥರ ಫುಲ್ ಫ್ಯಾಮಿಲಿ ಜೊತೆ ಇರೋದೇ ಒಂಥರ ಖುಷಿ. ಸೊ ನಾವೆಲ್ಲ ಕಸಿನ್ಸು ಸೇರ್ತೀವಿ ಪ್ರತಿ ವರ್ಷ ಶಿವರಾತ್ರಿಗೆ. ಸೊ ಇಯರೆಲ್ಲ ಸೇರಿರಲ್ಲ, ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿರ್ತಾರೆ. ಬಟ್ ಶಿವರಾತ್ರಿಗೆ ಮಾತ್ರ ಯಾರೂ ಮಿಸ್ಸೇ ಮಾಡಲ್ಲ. ಸೊ ಊಟ ಎಲ್ಲ ಮಾಡಿದ್ದಾದಮೇಲೆ ನಮ್ಮದೊಂದು ಫೋಟೋ ಸೆಷನ್ ಇರುತ್ತೆ ಯಾವಾಗಲೂ. ಅದಾದಮೇಲೆ ನಾವಿಲ್ಲಿ ಸ್ಕೂಲು ಕಾಲೇಜ್ ಇದೆ ಅಂತ ಹೇಳಿದ್ವಲ್ಲ, ಅಲ್ಲಿ ಬಂದು ಆಟಾಡ್ತೀವಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀವಿ. ಒಂದು 6 o'clock ತನಕ ಆಟಾಡ್ತೀವಿ. ಆಮೇಲೆ ಇಲ್ಲೇ ಪಕ್ಕದಲ್ಲಿರೋ ಮಹದೇಶ್ವರ ದೇವಸ್ಥಾನ ಅವ್ರು ಬರ್ತಾರೆ ಪೂಜೆ ಮಾಡೋಕ್ಕಂತ. ಸೊ ಈ ಟೆಂಪಲ್ ಅವರು ಇದೇ ಫೀಲ್ಡಲ್ಲಿ ಬಂದು ಮೆರವಣಿಗೆ ಕರ್ಕೊಂಡು ಬಂದು ದೇವರಿಗೆ ಪೂಜೆ ಮಾಡಿಕೊಂಡು ಹೋಗ್ತಾರೆ. ಈ ದೇವಸ್ಥಾನ ನನಗೆ ತುಂಬ ಇಷ್ಟ. ಸೊ ನಾವು ಇಲ್ಲಿಗೆ ಹೋಗಿದ್ರೆ ಆ ದೇವಸ್ಥಾನಕ್ಕೆ ನೆಕ್ಸ್ಟ್ ಡೇ ಹೋಗ್ತೀವಿ. ಬಿಕಾಸ್ ಇಲ್ಲೂ ಸಂಜೆ ಮೆರವಣಿಗೆ ಇರುತ್ತೆ. ಅದಕ್ಕೋಸ್ಕರ ನಾವು ಹಬ್ಬದ ದಿವಸ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಲ್ಲ, ಅದ್ರ ನೆಕ್ಸ್ಟ್ ಡೇ ಹೋಗ್ತೀವಿ. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಅಲ್ಲೂ ಹೋಗ್ತೀವಿ. ನನಗಂತೂ ದೇವ್ರದ್ದು ಮೆರವಣಿಗೆ ಎಲ್ಲ ಆಯಿತು, ಸಂಜೆ ಆಯ್ತಲ್ವ. ಸೊ ಅದಕ್ಕೆ ಟೀ ಕಾಫಿ ಕುಡಿಯೋಕೆ ಅಂದ್ಬಿಟ್ಟು ದೇವಸ್ಥಾನದ ಮುಂದೆನೇ ಅಂಗಡಿ ಇದೆ, ಅಲ್ಲಿಗೆ ಬಂದಿದ್ದೀವಿ. ಇನ್ನೇನು ದೇವ್ರದ್ದು ಮೆರವಣಿಗೆನೂ ಸ್ಟಾರ್ಟ್ ಆಗುತ್ತೆ.
ಈಗ ಊಟ ಎಲ್ಲ ಆಯಿತು. ಸೊ ನಾವು ಪ್ರತಿ ವರ್ಷ ಶಿವರಾತ್ರಿಗೆ ಇಲ್ಲೇ ಸ್ಟೇ ಆಗ್ತೀವಿ. ನೈಟೆಲ್ಲ ಜಾಗರಣೆ ಮಾಡ್ತೀವಿ, ನಾನು ನಮ್ಮ ಫ್ಯಾಮಿಲಿಯವರೆಲ್ಲರಿಗೂ. ಸೊ ಇಲ್ಲಿ ಹಿಂದೆಗಡೆ ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲಿ ನೈಟೆಲ್ಲ ಕತೆ ಮಾಡ್ತಾರೆ, ಶನಿ ಮಹಾತ್ಮ ಕತೆ. ಅದು ಕೇಳಿಸ್ಕೊಂಡು ಎಲ್ಲ ಜಾಗರಣೆ ಮಾಡ್ತಾರೆ ನೈಟೆಲ್ಲ. ಸೊ ಈ ವ್ಲಾಗ್ನ ಹಿಂಗೆ ಕಂಟಿನ್ಯೂ ಮಾಡ್ತೀವಿ 2 days ಫುಲ್ಲು. ಎಲ್ಲರೂ ಕಂಪ್ಲೀಟ್ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಓಕೆನಾ? ಪೂಜೆ ಮಾಡಿದರೆ ಆತನು ಕೂಡ ಶಾಂತನಾಗಿ ಸಂತೈಸುತ್ತ ಸಿರಿ ಸಂಪತ್ತುಗಳನ್ನು ಕೊಟ್ಟನು. ಹೆಣ್ಮಕ್ಳು ಶುಕ್ರವಾರ ಹುಟ್ಬಿಟ್ರೆ ಮನೆಗೆ ದರಿದ್ರ, ಹೆಣ್ಮಕ್ಳು ಹುಟ್ಟಿದ್ರೆ ಹೋದ್ ಮನೆಗೆ ಪುಣ್ಯ, ಗಂಡ್ಮಕ್ಳು ಹುಟ್ಟಿದ್ರೆ ಜೊತೆ. ಈ ರೀತಿಯಾಗಿ ಹೇಳ್ತಾ ಅದನ್ನು ಕೇಳಿದ ಮಹಾರಾಜನು ಅವರಿಗೂ ಮಂಗಳವನ್ನು ಉಂಟು ಮಾಡಿ ದೇವರ ಮಾಲಿಕೆ ಗೋವಿಂದ ಬೆಳಗ್ಗೆ ಟಿಫನ್ ಮಾಡಿ ಇವಾಗ ಒಂದು 11:30 12 ಆಗಿದೆ. ಇವಾಗ ಮಾದೇಶ್ವರ ದೇವಸ್ಥಾನ ಇದೆ ಇಲ್ಲಿ.
ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಪ್ರತಿ ವರ್ಷ ಬಂದಾಗಲೂ ಆ ಟೆಂಪಲ್ಗೆ ಮಿಸ್ಸೇ ಮಾಡಲ್ಲ. ಆ ಟೆಂಪಲ್ಗೆ ಹೋಗಿನೇ ನಾವು ಮನೆಗೆ ಹೋಗೋದು. ಸೊ ಇವತ್ತು ಆ ಟೆಂಪಲ್ಗೆ ಹೋಗ್ತಾಯಿದ್ದೀನಿ. ಆ ಟೆಂಪಲ್ಲು ತುಂಬ ಚೆನ್ನಾಗಿದೆ, ನಿಮಗೂ ತೋರಿಸ್ತೀನಿ ಬನ್ನಿ ಆ ಟೆಂಪಲ್. ರೋಡಲ್ಲೆಲ್ಲ ನಡ್ಕೊಂಡು ಹೋಗುವಾಗ ನನ್ನ ಮಗಳು ನೋಡಿ ಮೇಲೆ ಏರ್ಬಿಟ್ಟಿದ್ದಾಳೆ. ಇವಳ ಮೇಲೆ ಕುತ್ಕೊಂಡೇ ಬರ್ಬೇಕಂತೆ ಅವಳು. ಕುಸುಮ ಕೆಳಗೆ ಇಳಿತಾ ಇಲ್ಲ. ಕುಸುಮ ಓನಮ್ಮ ಕೇಸನಾಗ ಹೂ ಅಂತಲೇ ಗೊತ್ತಾ? ಬೂ ಹೋಗ್ತಿದ್ಯಾ ನೀನು? ನನ್ನ ಮಗಳು ಅವಳ ಮೇಲೆ ಬೂ ಹೋಗ್ತಾವಳಂತೆ ನೋಡಿ. ಮಾಮಿನಾ ಓಡಿ 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 ಓಡಿ. ಸಾಕು 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 ನೋಡಿ ಹೆಣ್ಮಗು ಥರ ನಮ್ಮ ಪಾಪು ನೋಡಿ ಕ್ಯೂಟ್ ಕ್ಯೂಟಾಗಿ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಬಟ್ಟೆ ಹೊಡಿಬೇಕು. ಕ್ವೀನ್ ಕ್ವೀನ್ ಕ್ವೀನ್. ಇವತ್ತು ನಾವು ಮಹದೇಶ್ವರ ದೇವಸ್ಥಾನಕ್ಕೆ ಬಂದು ಪೂಜೆ ಎಲ್ಲ ಆಯಿತು, ಪ್ರಸಾದ ತಿಂತಾ ಇದ್ದೀವಿ. ಏ ಪುಷು ಲವ್ ಲವ್ ಅಮ್ಮ ಲವ್ ಅಕ್ಕಿ ಮಾಡಿ ಹಾಕಿ 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 ಟ್ರೈನ್ ದೂರ ಹೇಳ್ತಾವಳವ್ರಮ್ಮ ಹತ್ರ. ಅವಳೆ ವಿಷ ನೋಡ್ತಾವಳಿ ಕುಸುಮ. ಏ ಪುಷು ಮಾಡ್ತಾ ಇರೋದು ನೀವು? ಲವ್ ಲವ್ ಅಮ್ಮ ಲವ್ ಅಕ್ಕಿ ಮಾಡಿ ಹಾಕಿ 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 ಹಾಕಿ. ಈ ಮಾಡಮ್ಮ ಅಕ್ಕಿ ಅಕ್ಕಿ ದೂರ ಹೇಳ್ತಾರ ನೋಡಿ ನಿನ್ಗೇನು. ಯಾರು ಏನು ಮಾಡ್ತಮ್ಮ? ಕಂಪ್ಲೇಂಟ್ ಹೇಳ್ತಾವಳು ರಮ್ಮಂಗೆ. ಏಯ್ ಇಲ್ಲೋಡೆಲೆ ನೆರಳು ನೋಡ್ತಾವಳೆ. ಅಬ್ಬುಸಿಲ್ಲ ಅಬ್ಬುಸ್ವಾಮಿ ಅಬ್ಬುಸ್ವಾಮಿ. ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ ಕಾಣಿಸ್ತಾ ಇಲ್ಲ. ಖುಷಿ. ಸೊ ನಾವು ಹೊರಡೋಕ್ಕೂ ಮುಂಚೆ ಇನ್ನೊಂದು ಸತಿ ಪೂಜೆ ಮಾಡಿಸಿ ಪ್ರಸಾದ ತಿಂದು
ದೃಷ್ಟಿ ತೆಗೆಸ್ಕೊಂಡು ಆಮೇಲೆ ಮನೆಗೆ ಹೊರಡ್ತೀವಿ. ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಯಾಕೆ ಸಬ್ಸ್ಕ್ರೈಬ್ ಮಾಡಿ.